ಸ್ಪೇರ್ ಪಾರ್ಟ್ಸ್ ಮತ್ತೆ ಇದರ ಪ್ರೈಸ್ ರೇಂಜ್ ನೋಡೋದಾದ್ರೆ ನಿಮಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಬರುತ್ತೆ ನಮ್ಮ ರೈತರಿಗೆ, ಸೊ ಅದು ಈ ಗಾಡಿಯಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಅನ್ಸುತ್ತೆ. 42 HP ಟ್ರಾಕ್ಟರ್ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ 42 HP ಟ್ರಾಕ್ಟರ್ ಎಲ್ಲ ರೈತರಿಗೂ ಸೂಟ್ ಆಗುತ್ತೋ ಇಲ್ವೋ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇದುವೇ ಕುಬಟಾನ MU4201 ಅಂತ. ಸೊ ಈ ಗಾಡಿ 42 HP ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಈ ಗಾಡಿಯಲ್ಲಿ ಬರೋದು ಇಂಜಿನ್ ಬಂದು 2434 cc ಇಂಜಿನ್ ಬರುತ್ತೆ. ಹಾಗೆ ಇದರ ವೆಯ್ಟ್ ಲಿಫ್ಟಿಂಗ್ ಕೆಪಾಸಿಟಿ ನೋಡೋದಾದ್ರೆ 1640 kg ವೆಯ್ಟ್ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಸೊ ಇದರಲ್ಲಿ ನಿಮಗೆ ಸರ್ವಿಸ್ ವಾರಂಟಿ ಬಂದು 5 ವರ್ಷ ಸರ್ವಿಸ್ ವಾರಂಟಿನ ಕೊಡ್ತಾ ಇದ್ದಾರೆ ಕುಬಾಟ ಅವರು. ಈ ಗಾಡಿ ಯೂಸೇಜ್ ಬಂದು ಲೈಟ್ ಟು ಮೀಡಿಯಂ ವರ್ಕ್ಗೆ, ಹೆವಿ ವರ್ಕ್ ಅಂತೂ ಈ ಗಾಡಿ ಸೂಟ್ ಆಗಲ್ಲ. ಮತ್ತೆ ನೀವು ಇದರಲ್ಲಿ ಇಂಟರ್ ಕಲ್ಟಿವೇಶನ್ ಏನಾದ್ರು ಮಾಡ್ತೀರಾ ಅಂದ್ರೆ ಈ ವೆಹಿಕಲ್ ಸೂಟ್ ಆಗುತ್ತೆ. ಮತ್ತೆ ಈ ಗಾಡಿ ತುಂಬಾನೇ ಸ್ಮೂತ್ ಆಗಿದೆ, ಹಾಗೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ತುಂಬಾನೇ ಚೆನ್ನಾಗಿದೆ. ಇದರ ಸ್ಪೇರ್ ಪಾರ್ಟ್ಸ್ ಮತ್ತೆ ಇದರ ಪ್ರೈಸ್ ರೇಂಜ್ ನೋಡೋದಾದ್ರೆ ನಿಮಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಬರುತ್ತೆ ನಮ್ಮ ರೈತರಿಗೆ, ಸೊ ಅದು ಈ ಗಾಡಿಯಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಅನ್ಸುತ್ತೆ. ಯಾರೇ ಆಗ್ಲಿ ಟ್ರ್ಯಾಕ್ಟರ್ ತಗೊಳ್ಳೋರು ಫಸ್ಟ್ ನಿಮ್ಗೆ ಯಾವ ತರ ಜಾಗ ಇದೆ ಅಂತ ನೋಡಿ, ಮತ್ತೆ ನಿಮಗೆ ಜಾಗಕ್ಕೆ ನಿಮಗೆ ಯಾವ ಹಾರ್ಸ್ ಪವರ್ ಬೇಕಾಗುತ್ತೆ, ಯಾವ ತರ ಟಾರ್ಕ್ ಬೇಕಾಗುತ್ತೆ ಅಂತ ಚೂಸ್ ಮಾಡಿ. ಯಾವುದೇ ಬ್ರ್ಯಾಂಡ್ ಅಥವಾ ಯಾವುದೇ ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ನೀವು ದುಡ್ಡು ಹಾಕಿ ದುಡ್ಡನ್ನ ಕಳ್ಕೊಳಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ ವರ್ಕ್ ಏನಿದೆ ಸೊ ಅದ್ರ ಮೇಲೆ ಟ್ರ್ಯಾಕ್ಟರ್ ನ ಹಾರ್ಸ್ ಪವರ್ ನ ಡಿಸೈಡ್ ಮಾಡಿ. ಹಾರ್ಸ್ ಪವರ್ ಡಿಸೈಡ್ ಆದ್ಮೇಲೆ ನೆಕ್ಸ್ಟ್ ಆ ಬ್ರ್ಯಾಂಡು ಮತ್ತೆ ಅದರ ಸರ್ವಿಸ್ ಹೇಗಿದೆ, ನಿಮ್ ಏರಿಯಾದಲ್ಲಿ ಸರ್ವಿಸ್ ಹೇಗಿದೆ, ಸೇಲ್ಸ್ ಹೇಗಿದೆ ಅಂತ ಚೆಕ್ ಮಾಡಿಕೊಂಡು ನೀವು ಟ್ರ್ಯಾಕ್ಟರ್ ನ ಪರ್ಚೇಸ್ ಮಾಡಿ. ಇದರಲ್ಲಿರೋ ಗೇರ್ ಬಾಕ್ಸ್ ಬಂದು 8 ಫಾರ್ವರ್ಡ್ ಬರುತ್ತೆ ಮತ್ತೆ 4 ರಿವರ್ಸ್ ಬರುತ್ತೆ. ಸೊ ಇದರಲ್ಲಿ 2 ಸೈಡ್ ಕೂಡ ನ್ಯೂಟ್ರಲ್ ಇದೆ. ಇದರಲ್ಲಿರೋ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 60 ಲೀಟರ್ ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ನೀವು ಅನ್ಕೋಬಹುದು ಈ ಗಾಡಿಯಲ್ಲಿ ಸೊ ಯಾಕೆ ಇಷ್ಟು ಸಿಸಿ ಕಮ್ಮಿ ಇದೆ ಅಂತ. ಇದು ಆಕ್ಚುಲಿ 4 ಸಿಲಿಂಡರ್ ಇಂಜಿನ್, ಬಟ್ ಸಿಸಿ ಕಮ್ಮಿ ಇರುತ್ತೆ. ಅದೇ ಬೇರೆ ಗಾಡಿ ಕಂಪೇರ್ ಮಾಡ್ಕೊಂಡ್ರು ಅಂದ್ರೆ ಸ್ವಲ್ಪ ಹೈಯರ್ ಸಿಸಿ ಇರುತ್ತೆ, ಒಂದು 3000 3500 ಸಿಸಿ ಗಂಟ ಇರುತ್ತೆ. ಸೊ ಕುಬಾಟ ಅಲ್ಲಿ ಆಕ್ಚುಲಿ ನೋಡೋದಾದ್ರೆ ಸಿಸಿ ಕಮ್ಮಿ ಇದೆ, ವೆಯ್ಟ್ ಕೂಡ ಕಮ್ಮಿ ಇದೆ. ಯಾಕಿರ್ಬೋದು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಯಾವ ಟ್ರ್ಯಾಕ್ಟರ್ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ.